ಸ್ನೇಹಿತರೆ, ನಾವು ಹಲವಾರು ಹಾರರ್ ಮೂವಿಗಳಲ್ಲಿ ನೋಡಿರುತ್ತೇವೆ. ಡೀಮನ್ನಿಂದ ಪೊಸೆಸ್ ಆಗುವವರು ತಮ್ಮ ಸೆನ್ಸನ್ನೇ ಕಳೆದುಕೊಳ್ತಾರೆ. ಅವರ ಮೇಲೆ ಎಕ್ಸೋರ್ಸಿಸಮ್ ನಡೆಯುತ್ತೆ. ಎಕ್ಸೋರ್ಸಿಸಮ್ ಅಂದರೆ ಭೂತೋಚ್ಚಾಟನೆ. ಈ ಕ್ರಿಯೆ ಮಾಡಿದರೆ ಡಿಮೋನಿಕ್ ಪೊಸೆಷನ್ನಲ್ಲಿರುವವರು ಗುಣವಾಗ್ತಾರೆ. ಡೀಮನ್ನ ವಶದಿಂದ ಹೊರಬಂದು ನಾರ್ಮಲ್ ಮನುಷ್ಯರಾಗ್ತಾರೆ. ಈ ರೀತಿ ಪೊಸೆಸ್ ಆಗುವವರ ಮೇಲೆ ಎಕ್ಸೋರ್ಸಿಸಮ್ ನಡೆಯುವುದು ಹೆಚ್ಚು ಎಂದರೆ 3-4 ಬಾರಿ. ಆದರೆ ಆನಲಿಸ್ ಮಿಚೆಲ್ ಎಂಬ ಜರ್ಮನ್ ಹುಡುಗಿಯ ಮೇಲೆ ಬರೋಬ್ಬರಿ 67 ಎಕ್ಸೋರ್ಸಿಸಮ್ ನಡೆದಿದ್ದವು ಎಂದರೆ ನೀವು ನಂಬುತ್ತೀರಾ? ನಂಬಲೇಬೇಕು. ಏಕೆಂದರೆ ಈಕೆಯನ್ನು ಕಂಟ್ರೋಲ್ ಮಾಡುತ್ತಿದ್ದು 1-2 ಡೀಮನ್ಗಳಲ್ಲ, ಒಟ್ಟು 6 ಡೀಮನ್ಗಳು. ಸ್ನೇಹಿತರೆ, ಈ ರೀತಿಯ ಕೇಸ್ ತುಂಬ ರೇರ್ ಎಂದೇ ಹೇಳಬಹುದು. ಈ ದಿನ ನಾವು ತಿಳಿದುಕೊಳ್ಳುತ್ತಿರುವ ಕೇಸ್ ಕೂಡ ಇದೇ ರಿಯಲ್ ಸ್ಟೋರಿಯಾಗಿದೆ. ಹಾಗೆಯೇ ಈ ಸ್ಟೋರಿ ಭಯಾನಕವಾಗಿದೆ. ಸಾವಿರದ 1952 ಸೆಪ್ಟೆಂಬರ್ 21ರಲ್ಲಿ ವೆಸ್ಟ್ ಜರ್ಮನ್ನ ಬವೇರಿಯಾದ ಲಿಬ್ಫಿಂಗ್ನಲ್ಲಿ ಹುಟ್ಟುವ ಆನಲಿಸ್ ಮಿಚೆಲ್ ದೇವರ ಮೇಲೆ ಅತಿಯಾದ ಭಕ್ತಿಯನ್ನು ಹೊಂದಿದ್ದವಳು. ಮಿಚೆಲ್ನ ತಂದೆ ಜೋಸೆಫ್, ತಾಯಿ ಆನಾ ಎಂದು. ಹೀಗೆ ಮಿಚೆಲ್ 3 ಜನ ತಂಗಿಯರ ಜೊತೆಗೆ ಜರ್ಮನಿಯಲ್ಲಿಯೇ ಬೆಳೆಯುತ್ತಾಳೆ. ಈ ಕ್ಯಾಥೋಲಿಕ್ ಫ್ಯಾಮಿಲಿ ಅತಿಯಾಗಿ ದೇವರ ಮೇಲೆ ನಂಬಿಕೆಯನ್ನು ಇಟ್ಟಿದ್ದವರು. ಅವರಿಗಿಂತ ಒಂದು ಕೈ ಮೇಲೆ ಎಂಬಂತೆ ಮಿಚೆಲ್ ತನ್ನ ಧರ್ಮದ ದೇವರಾದ ಜೀಸಸ್ನನ್ನು ಅತಿಯಾಗಿ ನಂಬಿದ್ದಳು. ಹಾಗೆಯೇ ಪೂಜಿಸುತ್ತಿದ್ದಳು. ವಾರಕ್ಕೆ 2 ಬಾರಿ ತಪ್ಪದೆ ಚರ್ಚ್ಗೆ ಹೋಗುತ್ತಿದ್ದ ಮಿಚೆಲ್ಗೆ ಗೊತ್ತಿರಲಿಲ್ಲ, ಮುಂದೆ ನಾನು ಎಂದಿಗೂ ಚರ್ಚ್ಗಳಿಗೆ ಹೋಗಲು ಸಾಧ್ಯವೇ ಇಲ್ಲವೆಂದು. ಚೆನ್ನಾಗಿಯೇ ಆರೋಗ್ಯವಾಗಿದ್ದ ಮಿಚೆಲ್ಗೆ 16ನೇ ವಯಸ್ಸಿನಲ್ಲಿ ಸೀಜರ್ ಅಟ್ಯಾಕ್ ಆಗುತ್ತೆ. ನಮ್ಮ ಭಾಷೆಯಲ್ಲಿ ಇದನ್ನು ಮೂರ್ಛೆ ರೋಗ ಅಥವಾ ಫಿಟ್ಸ್ ಎಂದು ಹೇಳಲಾಗುತ್ತೆ. ಮೊದಲು ಇದರ ಬಗ್ಗೆ ಮಿಚೆಲ್ನ ತಂದೆ ತಾಯಿ ಅಷ್ಟು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಪದೇ ಪದೇ ಮಿಚೆಲ್ಗೆ ಸೀಜರ್ ಬರುತ್ತಲೇ ಇರುವಾಗ ಹಾಸ್ಪಿಟಲ್ಗೆ ತೋರಿಸ್ತಾರೆ. ವರ್ಷಗಳು ಕಳೆದರೂ ಮಿಚೆಲ್ ಗುಣವಾಗುವುದೇ ಇಲ್ಲ. 5 ವರ್ಷಗಳ ಕಾಲ ಮೆಡಿಸಿನ್ಸ್ ತಗೋತಾಳೆ. ಅವಳ ತಂದೆ ತಾಯಿ ಎಲ್ಲ ತರಹದ ಡಾಕ್ಟರ್ಗಳ ಬಳಿ ಕರೆದುಕೊಂಡು ಹೋಗ್ತಾರೆ. ಏನೇ ಮಾಡಿದರೂ, ಎಷ್ಟೇ ಪ್ರಯತ್ನ ಪಟ್ಟರೂ ಮಿಚೆಲ್ನ ಆರೋಗ್ಯ ಮಾತ್ರ ಸರಿಯಾಗುತ್ತಲೇ ಇರುವುದಿಲ್ಲ. ಮಿಚೆಲ್ಗೆ ಬ್ರೈನ್ಗೆ ಸಂಬಂಧಪಟ್ಟ ತೊಂದರೆ ಇರಬಹುದಾ ಎಂದು ಚೆಕ್ ಮಾಡಿದರೆ ಅವಳ ಬ್ರೈನ್ ತುಂಬ ಆರೋಗ್ಯವಾಗಿರುತ್ತೆ. ಮಿಚೆಲ್ಗೆ ಸೀಜರ್ಗಳು ಏಕೆ ಬರುತ್ತಿದೆ ಎಂದು ಯಾರಿಗೂ ಗೊತ್ತಾಗುವುದೇ ಇಲ್ಲ. ಒಮ್ಮೆ ಮಿಚೆಲ್ ರಾತ್ರಿಯಲ್ಲಿ ಎದ್ದೇಳಿ ಜೋರಾಗಿ ಕಿರುಚಾಡ್ತಾಳೆ. ಏನಾಯಿತೆಂದು ಅವಳ ತಂದೆ ತಾಯಿ ಬಂದಾಗ ಹೀಗೆ ಹೇಳ್ತಾಳೆ, ನಾನು ಕಣ್ಣು ಮುಚ್ಚಿದರೆ ನನಗೆ ಭಯಾನಕ ಮುಖಗಳು ಕಾಣುತ್ತಿವೆ. ಅವುಗಳು ನಿನ್ನನ್ನು ನರಕಕ್ಕೆ ಕರೆದುಕೊಂಡು ಹೋಗಿ ಕೊಳೆಯುವ ಹಾಗೆ ಮಾಡುವೆ ಎಂದು ಹೇಳುತ್ತಿವೆ. ನನ್ನ ಎದೆಯ ಮೇಲೆ ಯಾರೋ ಕೂತಿರುವ ಹಾಗೆ, ಮಲಗಿರುವಾಗ ನನ್ನ ಕತ್ತನ್ನು ಹಿಸುಕುವ ಹಾಗೆ ಆಗುತ್ತಿದೆ. ಯಾರೋ ನನ್ನ ರೂಮ್ ಬಾಗಿಲನ್ನು ಕುಟ್ಟುವ ಶಬ್ದ ನನಗೆ ಕೇಳುತ್ತಿದೆ. ಹಾಗೆಯೇ ನನಗೆ ಕೊಳೆತ ಮಾಂಸದ ವಾಸನೆ ಬರುತ್ತಿದೆ ಎಂದು ಹೇಳುತ್ತಾ ತುಂಬ ಅಳುತ್ತಾಳೆ. ಇದನ್ನೆಲ್ಲ ಕೇಳುತ್ತಿದ್ದ ಮಿಚೆಲ್ನ ತಂದೆ ತಾಯಿಗೆ ತುಂಬ ಗಾಬರಿಯಾಗುತ್ತೆ. ದಿನೇ ದಿನೇ ಮಿಚೆಲ್ ಊಟವನ್ನು ಸರಿಯಾಗಿ ಮಾಡದೆ ತುಂಬ ವೀಕ್ ಆಗ್ತಾಳೆ. ತನಗೆ ತಾನೇ ಗಾಯಗಳನ್ನು ಮಾಡಿಕೊಳ್ಳಲು ಶುರು ಮಾಡ್ತಾಳೆ. ಕೆಲವೊಮ್ಮೆ ಮಿಚೆಲ್ ಡಿಮೋನಿಕ್ ಧ್ವನಿಯಲ್ಲಿ ಮಾತನಾಡ್ತಾಳೆ. ಇದನ್ನೆಲ್ಲ ನೋಡುತ್ತಿದ್ದ ಮಿಚೆಲ್ನ ತಂದೆ ತಾಯಿಗೆ ಅರ್ಥವಾಗುತ್ತೆ, ತಮ್ಮ ಮಗಳು ಯಾವುದೋ ಕೆಟ್ಟ ತೊಂದರೆಗೆ ಒಳಗಾಗಿದ್ದಾಳೆ ಎಂದು. ಡಾಕ್ಟರ್ಗಳಿಂದ ಏನೂ ಯೂಸ್ ಆಗದೆ ಇದ್ದಾಗ ಜೋಸೆಫ್ ಹಾಗೂ ಆನಾ ಮನೆಗೆ ಒಬ್ಬರು ಪ್ರೀಸ್ಟನ್ನು ಕರೆಸ್ತಾರೆ. ಬಂದ ಅವರು ತಂದಿದ್ದ ಹೋಲಿ ವಾಟರ್ ಅನ್ನು ಮಿಚೆಲ್ನ ಮೇಲೆ ಎರಚುತ್ತಾರೆ. ಆಗ ಮಿಚೆಲ್ ಅತಿಯಾಗಿ ಕಿರುಚಾಡ್ತಾಳೆ. ಅದನ್ನು ನೋಡುವ ಪ್ರೀಸ್ಟ್ ಜೋಸೆಫ್ಗೆ ಹೀಗೆ ಹೇಳ್ತಾರೆ, ಇದು ಆರೋಗ್ಯದ ಸಮಸ್ಯೆಯಲ್ಲ, ಇದು ಬೇರೆ ರೀತಿಯ ಸಮಸ್ಯೆ. ನೀವು ಈ ದಿನವೇ ಸ್ಯಾನ್ ಡಾಮಿಯಾನೋ ಚರ್ಚ್ಗೆ ಹೋಗಬೇಕು. ಅಲ್ಲಿ ನಿಮ್ಮ ಮಗಳಿಗೆ ನಿಜವಾಗಿಯೂ ಏನಾಗಿದೆ ಎಂದು ತಿಳಿಯುತ್ತೆ. ತಡಮಾಡದೆ ಕೂಡಲೇ ಹೋಗಿ, ಇಲ್ಲವಾದರೆ ನಿಮ್ಮ ಮಗಳನ್ನು ನೀವು ಶಾಶ್ವತವಾಗಿ ಕಳೆದುಕೊಳ್ತೀರ ಎಂದು ಹೇಳ್ತಾರೆ. ಪ್ರೀಸ್ಟ್ನ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಅವರು ಕೂಡಲೇ ಅವರು ಹೇಳಿದ ಚರ್ಚ್ಗೆ ಕರೆದುಕೊಂಡು ಹೋಗ್ತಾರೆ. ಹೋದರೆ ಮಿಚೆಲ್ ಚರ್ಚ್ನ ಒಳಗೆ ಹೋಗಲು ಆಗುವುದೇ ಇಲ್ಲ. ಬಾಗಿಲ ಬಳಿ ಹೋದ ಕೂಡಲೇ ತುಂಬ ಭಯಪಡ್ತಾಳೆ. ನಾನು ಒಳಗೆ ಬರುವುದಿಲ್ಲವೆಂದು ಕಿರುಚಾಡ್ತಾಳೆ. ಆಗ ಅಲ್ಲಿದ್ದವರು ಮಿಚೆಲ್ನನ್ನು ಎತ್ತಿಕೊಂಡು ಒಳಗೋಗ್ತಾರೆ. ಆದರೆ ಮಿಚೆಲ್ಗೆ ಅಲ್ಲಿದ್ದ ಜೀಸಸ್ ಅನ್ನು ನೋಡಲು ಆಗುವುದೇ ಇಲ್ಲ. ಆ ಮೂರ್ತಿಯ ಕಣ್ಣುಗಳು
ಪೂರ್ತಿ ಕಪ್ಪಾಗಿ ಅವಳಿಗೆ ಕಾಣುತ್ತಿರುತ್ತೆ. ಪ್ರೇಯರ್ ಮಾಡುತ್ತಿದ್ದ ಜನರೆಲ್ಲ ಕೋಪದಿಂದ ನನ್ನನ್ನೇ ನೋಡುತ್ತಿದ್ದಾರೆ ಎಂದು ಮಿಚೆಲ್ಗೆ ಅನ್ನಿಸುತ್ತಿರುತ್ತೆ. ಅಲ್ಲಿದ್ದ ಹೋಲಿ ವಾಟರ್ ಅನ್ನು ಅವಳ ಮೇಲೆ ಹಾಕಿದಾಗ ಮಿಚೆಲ್ ಉರಿ ಎಂದು ಕಿರುಚಾಡ್ತಾಳೆ. ಇದನ್ನೆಲ್ಲ ನೋಡುತ್ತಿದ್ದ ಪ್ರೀಸ್ಟ್ ಜೋಸೆಫ್ ಹಾಗೂ ಆನಾ ಇಬ್ಬರನ್ನು ಕರೆದು ಹೀಗೆ ಹೇಳ್ತಾರೆ, ನಿಮ್ಮ ಮಗಳು ಯಾವುದೋ ಕೆಟ್ಟ ಆತ್ಮಕ್ಕೋ ಅಥವಾ ಭಯಾನಕವಾದ ನರಕದ ಡೀಮನ್ಗೋ ಪೊಸೆಸ್ ಆಗಿದ್ದಾಳೆ. ಅವಳನ್ನು ಪೂರ್ತಿಯಾಗಿ ಆ ಕೆಟ್ಟ ಶಕ್ತಿಗಳು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿವೆ. ನಿಮ್ಮ ಮಗಳು ಉಳಿಯಬೇಕೆಂದರೆ ನೀವು ಕೂಡಲೇ ಎಕ್ಸೋರ್ಸಿಸಮ್ ಅಂದರೆ ಭೂತೋಚ್ಚಾಟನೆ ಮಾಡಿಸಲೇಬೇಕು ಎಂದು ಅವರಿಗೆ ಹೇಳ್ತಾರೆ. ಆಗ ಆ ಚರ್ಚ್ ಫಾದರ್ಗಳೇ ಎಕ್ಸೋರ್ಸಿಸಮ್ಗಾಗಿ ವ್ಯಾಟಿಕನ್ನಲ್ಲಿರುವ ಕ್ಯಾಥೋಲಿಕ್ ಚರ್ಚ್ನ ಬಗ್ಗೆ ಅವರಿಗೆ ಹೇಳಿ ಅವರ ಜೊತೆ ನಾನೇ ಮಾತನಾಡುವೆ ಎಂದು ಜೋಸೆಫ್ ಹಾಗೂ ಆನಾಗೆ ಧೈರ್ಯ ಕೊಡ್ತಾರೆ. ಸೆಪ್ಟೆಂಬರ್ 1975ರಲ್ಲಿ ಚರ್ಚ್ನಿಂದ ಅನುಮತಿ ಸಿಕ್ಕಿ ಇಬ್ಬರು ಪ್ರೀಸ್ಟ್ಗಳು ಅವರ ಮನೆಗೆ ಬರ್ತಾರೆ. ಬಂದ ಅವರು ಮಿಚೆಲ್ನನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಮಿಚೆಲ್ ಡಿಮೋನಿಕ್ ಪೊಸೆಷನ್ ಅಲ್ಲಿದ್ದಾಳೆ ಎಂದು. ನಂತರ ಆ ಇಬ್ಬರು ಪ್ರೀಸ್ಟ್ಗಳು ಸೆಪ್ಟೆಂಬರ್ 24, 1975ರಲ್ಲಿ ಮೊದಲ ಎಕ್ಸೋರ್ಸಿಸಮ್ ಅನ್ನು ಶುರು ಮಾಡ್ತಾರೆ. ಆದರೆ ಮಾಡುತ್ತಿದ್ದ ಎಕ್ಸೋರ್ಸಿಸಮ್ ಕೂಡ ಪ್ರಯೋಜನವಾಗುತ್ತಿರುವುದಿಲ್ಲ. ಏಕೆಂದು ಪರೀಕ್ಷಿಸಿ ನೋಡಿದಾಗ ತಿಳಿಯುತ್ತೆ ಮಿಚೆಲ್ನ ಒಳಗೆ ಒಂದಲ್ಲ ಎರಡಲ್ಲ ಒಟ್ಟು 6 ಡೀಮನ್ಗಳು ಇವೆ ಎಂದು. ಈ ವಿಷಯ ತಿಳಿದ ಪ್ರೀಸ್ಟ್ಗಳೇ ತುಂಬ ಗಾಬರಿಯಾಗ್ತಾರೆ. ಇಂತಹ ಕೇಸನ್ನು ಅವರು ಎಂದಿಗೂ ನೋಡೇ ಇರುವುದಿಲ್ಲ. ಆದರೂ ಈ ಕೆಲಸವನ್ನು ಕೈಬಿಡದೆ ಎಕ್ಸೋರ್ಸಿಸಮ್ ಅನ್ನು ಶುರು ಮಾಡ್ತಾರೆ. ಸ್ನೇಹಿತರೆ, ವಾರದಲ್ಲಿ 1 ಅಥವಾ 2 ಎಕ್ಸೋರ್ಸಿಸಮ್ಗಳು ಮಿಚೆಲ್ ಮೇಲೆ ನಡೆಯುತ್ತಿದ್ದು ಪ್ರೀಸ್ಟ್ಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಮಿಚೆಲ್ನನ್ನು ಆ ಡೀಮನ್ಗಳಿಂದ ದೂರವಿಡಲು ಆಗುತ್ತಿರುವುದಿಲ್ಲ. ಸತತವಾಗಿ 10 ತಿಂಗಳವರೆಗೂ ಅಂದರೆ 1975ರಿಂದ 1976ರವರೆಗೂ ಈ ಎಕ್ಸೋರ್ಸಿಸಮ್ಗಳು ನಡೆಯುತ್ತಲೇ ಇರುತ್ತವೆ. ಒಟ್ಟು 67 ಎಕ್ಸೋರ್ಸಿಸಮ್ಗಳು ನಡೆದಿವೆ ಎಂದು ಹೇಳಲಾಗಿದೆ. ಭೂತೋಚ್ಚಾಟನೆ ನಡೆಯುವಾಗ ಮಿಚೆಲ್ ಶಾಂತವಾಗಿ ಇರುವುದಿಲ್ಲ. ಡಿಮೋನಿಕ್ ಧ್ವನಿಯಲ್ಲಿ ಪ್ರೀಸ್ಟ್ಗಳಿಗೇನೆ ಹೆದರಿಸುತ್ತಿರುತ್ತಾಳೆ. ಒಂದು ಬಾರಿ ಡಿಮೋನಿಕ್ ಧ್ವನಿಯಲ್ಲಿ ಮಾತನಾಡಿ ಅದೇ ಧ್ವನಿಯಲ್ಲಿ ನಗುತ್ತಲಿದ್ದರೆ ಮತ್ತೊಂದು ಧ್ವನಿಯಲ್ಲಿ ತುಂಬಾ ಶಾಂತವಾಗಿ ಮಾತನಾಡುತ್ತಾ ಅಳುತ್ತಲಿರ್ತಾಳೆ. ಆ 2 ಧ್ವನಿಗಳ ರಿಯಲ್ ಆಡಿಯೋ ಇದಾಗಿದೆ. Ja, ich will auch für die anderen leiden, damit die nicht in die Hölle kommen und so. Aber dass das dann so schlimm ist und so grausam und so furchtbar. Nee. Wann bist du da zu? Ich hab recht dazu, dass ich in dem Wald drin bin. Ich trag dir die Rotznase noch so lang, bis es lebt wird. Die saublöde Weib. Uns geht kein zurück. Nee, in alle Ewigkeit. ಸತತವಾಗಿ ಎಕ್ಸೋರ್ಸಿಸಮ್ ನಡೆದ ಕಾರಣ ಹಾಗೆಯೇ ಮಿಚೆಲ್ ಊಟವನ್ನು ಮಾಡದೇ ಇದ್ದ ಕಾರಣ ಪೂರ್ತಿಯಾಗಿ ವೀಕ್ ಆಗ್ತಾಳೆ. ಆ ಸಮಯದಲ್ಲಿ ಅವಳ ತೂಕ ಕೇವಲ 30 kg. ಇದೇ ಕಾರಣದಿಂದ ಅಂದರೆ ಊಟವಿಲ್ಲದೆ ಮಿಚೆಲ್ ಜುಲೈ 1, 1976ರಲ್ಲಿ ತನ್ನ ಮನೆಯಲ್ಲಿಯೇ ಸತ್ತು ಹೋಗ್ತಾಳೆ. ಆಗ ಮಿಚೆಲ್ನ ವಯಸ್ಸು 23 ವರ್ಷ. ಮಿಚೆಲ್ನ ಡೆತ್ ಆದ ಕೂಡಲೇ ವಿಚಾರಣೆ ಶುರುವಾಗುತ್ತೆ. 1976ರಲ್ಲಿ ಎಕ್ಸೋರ್ಸಿಸಮ್ ಮಾಡಿದ ಆ ಇಬ್ಬರು ಪ್ರೀಸ್ಟ್ಗಳನ್ನು ಎಕ್ಸೋರ್ಸಿಸಮ್ ಮಾಡಿಸಿದ ಮಿಚೆಲ್ನ ತಂದೆ ತಾಯಿಯನ್ನು ಕೂಡ ಅರೆಸ್ಟ್ ಮಾಡಿ ಕೋರ್ಟ್ಗೆ ಅವರನ್ನು ಒಪ್ಪಿಸಲಾಗುತ್ತೆ. ಆ ಇಬ್ಬರು ಪ್ರೀಸ್ಟ್ಗಳಲ್ಲಿ ಒಬ್ಬರಾದ ಫಾದರ್ ಆಲ್ಟ್ ಎನ್ನುವವರಿಂದ ನಮಗೆ ಮಿಚೆಲ್ನ ಬಗ್ಗೆ ಇನ್ನೂ ಹಲವಾರು ಡೀಟೇಲ್ಗಳು ತಿಳಿಯುತ್ತವೆ. ಅದೇನೆಂದರೆ ಈ ಇಬ್ಬರು ಪ್ರೀಸ್ಟ್ಗಳು ಎಕ್ಸೋರ್ಸಿಸಮ್ ಮಾಡುವಾಗ ಒಟ್ಟು 42 ಆಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡಿರ್ತಾರೆ. ಅದರಲ್ಲಿ ಒಂದು ನಾವು ಕೇಳಿದ್ದಾಗಿದೆ. ಮಿಚೆಲ್ ಸತ್ತ ನಂತರ ಅವಳ ಆಟೋಪ್ಸಿ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಮಿಚೆಲ್ಗೆ ಯಾವ ರೀತಿಯ ಬ್ರೈನ್ ಪ್ರಾಬ್ಲಮ್ ಇರಲಿಲ್ಲ, ಹಾಗಾಗಿ ಅವಳಿಗೆ ಸೀಜರ್ ಬರಲು ಸಾಧ್ಯವೇ ಇಲ್ಲವೆಂದು ಆ ರಿಪೋರ್ಟ್ ಹೇಳಿರುತ್ತೆ. ಆರೋಗ್ಯದಲ್ಲಿ ಪ್ರಾಬ್ಲಮ್ ಇರಲಿಲ್ಲವೆಂದರೆ ಡೀಮನ್ಗಳಿಂದಲೇ ಮಿಚೆಲ್ನ ಆರೋಗ್ಯ ಕೆಟ್ಟಿದ್ದು ಎಂದು ಪ್ರೀಸ್ಟ್ಗಳ ಹೇಳಿಕೆಯಾಗಿದೆ. ಸ್ನೇಹಿತರೆ, ಮಿಚೆಲ್ನ ಮೇಲೆ ಎಕ್ಸೋರ್ಸಿಸಮ್ ಮಾಡುವ ಸಮಯದಲ್ಲಿ ಅವಳ ಒಳಗಿದ್ದ ಡೀಮನ್ಗಳು ಪ್ರೀಸ್ಟ್ಗಳಿಗೆ ತುಂಬಾ ತೊಂದರೆ ಕೊಟ್ಟಿದ್ದು. ಪ್ರೀಸ್ಟ್ಗಳಿಗೆ ಮಿಚೆಲ್ ಹೊಡೆದಿದ್ದಳು. ಈ ಎಕ್ಸೋರ್ಸಿಸಮ್ ಅನ್ನು ನಿಲ್ಲಿಸಿ ಎಂದು ಮಿಚೆಲ್ ತನ್ನ ಕಾಲನ್ನು ತಾನೇ ಮುರಿದುಕೊಂಡಿದ್ದಳು. ಅದಕ್ಕೂ ಕಾರಣ ಅವಳ ಒಳಗಿದ್ದ ಡೀಮನ್ಗಳೇ. ಆಟೋಪ್ಸಿ ರಿಪೋರ್ಟ್ನಲ್ಲಿಯೂ ಮಿಚೆಲ್ನ ಕಾಲು ಮುರಿದಿತ್ತು ಎಂದು ಮೆನ್ಷನ್ ಮಾಡಲಾಗಿದೆ.
ಸ್ನೇಹಿತರೆ, ಇದಷ್ಟೇ ಅಲ್ಲ, ಪ್ರೀಸ್ಟ್ಗಳಿಗೆ ಮಿಚೆಲ್ನ ಬಗ್ಗೆ ಇನ್ನೂ ಹಲವಾರು ಭಯಾನಕ ವಿಷಯಗಳು ತಿಳಿದಿವೆ. ಆದರೆ ಅವರು ಅದನ್ನು ರಿವೀಲ್ ಮಾಡುತ್ತಿಲ್ಲ. ಅದರಲ್ಲಿ ಒಂದು ವಿಷಯ ಇದಾಗಿದೆ: ಭೂತೋಚ್ಚಾಟನೆಯಾದ ನಂತರ ಮಿಚೆಲ್ ಮಲಗುತ್ತಿರಲಿಲ್ಲ. ಮಲಗದೆ ಅವಳ ಕಣ್ಣಿನ ಸುತ್ತ ಅತಿಯಾದ ಕಪ್ಪು ಕಲೆಗಳಾಗಿರುತ್ತವೆ. ಸುಮ್ಮನೆ ಕೂರದೆ ಡಿಮೋನಿಕ್ ಧ್ವನಿಯಲ್ಲಿ ಕಿರುಚುತ್ತಾ ತನ್ನ ಉಗುರಿನಿಂದ ಗೋಡೆಗೆ ಪರಚುತ್ತಿರುತ್ತಾಳೆ. ಇದರಿಂದ ಆಕೆಯ ಉಗುರುಗಳೆಲ್ಲ ಕಿತ್ತು ಹೋಗಿ ರಕ್ತ ಬರುತ್ತಿರುತ್ತೆ. ಸ್ನೇಹಿತರೆ, ನೀವು ನಂಬುವುದಿಲ್ಲ, ಊಟ ಮಾಡದ ಮಿಚೆಲ್ ರೂಮ್ನಲ್ಲಿದ್ದ ಜಿರಳೆ ಸ್ಪೈಡರ್ಗಳನ್ನೆಲ್ಲ ತಿನ್ನುತ್ತಿದ್ದಳು. ಅವಳಿದ್ದ ರೂಮನ್ನು ಎಷ್ಟೇ ಬಾರಿ ಕ್ಲೀನ್ ಮಾಡಿದರೂ ಆ ರೂಮ್ನಿಂದ ಕೊಳೆತು ಹೋದ ಮಾಂಸದ ವಾಸನೆ ಬರುತ್ತಿತ್ತು. ಅವಳ ಕಾಲು ಮುರಿದು ಹೋಗಿದ್ದರು ಗೋಡೆಯನ್ನು ಹತ್ತಲು ಪ್ರಯತ್ನ ಪಡುತ್ತಿದ್ದಳು. ಮಿಚೆಲ್ ಸಾಯುವುದಕ್ಕಿಂತ 1 ಗಂಟೆಯ ಮುಂಚೆ ಅವಳ ದೇಹದಲ್ಲಿದ್ದ 6 ಡೀಮನ್ಗಳು ಹೊರಟು ಹೋಗಿದ್ದವು ಎಂದು ಹೇಳಲಾಗಿದೆ. ಆದರೆ 1 ವರ್ಷಗಳ ಕಾಲ ಊಟ ಮಾಡದೆ ಇದ್ದ ಕಾರಣ ಅವಳ ಸಾವಾಗಿರುತ್ತೆ. ಇವುಗಳನ್ನೆಲ್ಲ ಪ್ರೀಸ್ಟ್ಗಳು ಹಾಗೂ ಮಿಚೆಲ್ನ ತಂದೆ ತಾಯಿ ಹೇಳಿಕೆ ಕೊಟ್ಟಿರುವುದು. ಹೇಳಲು ಕೂಡ ಕಷ್ಟವಾಗುವ ಎಷ್ಟೊಂದು ವಿಷಯಗಳಿವೆ. ಆದರೆ ಇಷ್ಟು ಸಾಕು ಎಂಬುದು ನನ್ನ ಅನಿಸಿಕೆ. ಪ್ರೀಸ್ಟ್ಗಳು ಏನೇ ಹೇಳಿದರೂ ಕೋರ್ಟ್ ಅವರ ಮಾತನ್ನು ಒಪ್ಪುವುದೇ ಇಲ್ಲ. ಹಾಗಾಗಿ ಕೋರ್ಟ್ ಮಿಚೆಲ್ನ ಸಾವಿಗೆ ಇವರ ನಿರ್ಲಕ್ಷ್ಯವೇ ಕಾರಣವೆಂದು ಹೇಳಿ ಎಲ್ಲರಿಗೂ 6 ತಿಂಗಳ ಶಿಕ್ಷೆಯನ್ನು ವಿಧಿಸುತ್ತಾರೆ. 2 ವರ್ಷಗಳ ಕಾಲ ಪ್ರೀಸ್ಟ್ಗಳು ಯಾವುದೇ ಚರ್ಚ್ ಕೆಲಸದಲ್ಲಿ ಇರಬಾರದು ಎಂದು ತೀರ್ಪು ಕೊಡ್ತಾರೆ. 2013 ಜೂನ್ 6ರಲ್ಲಿ ಮಿಚೆಲ್ ಇದ್ದ ಮನೆಗೆ ಬೆಂಕಿ ಬೀಳುತ್ತೆ. ಮನೆ ಪೂರ್ತಿಯಾಗಿ ಹಾಳಾಗುತ್ತೆ. ಏನೇ ಮಾಡಿದರೂ ಈ ಮನೆಗೆ ಬೆಂಕಿ ಹೇಗೆ ಬಿತ್ತು ಎಂದು ಯಾರಿಗೂ ಗೊತ್ತಾಗುವುದೇ ಇಲ್ಲ. ಅಲ್ಲಿನ ಸ್ಥಳೀಯರು ಹೇಳುವುದೇನೆಂದರೆ ಮಿಚೆಲ್ನ ಒಳಗಿದ್ದ ಡೀಮನ್ಗಳೇ ಈ ಕೆಲಸ ಮಾಡಿರುವುದು ಎಂದು. ಆದರೆ ಈ ಮಾತಿನಲ್ಲಿ ಸತ್ಯವಿದೆ ಎಂದು ಯಾರಿಗೂ ಅನ್ನಿಸುವುದಿಲ್ಲ. ಸ್ನೇಹಿತರೆ, ಇದಾಗಿತ್ತು ಆನಲಿಸ್ ಮಿಚೆಲ್ ಎಂಬ ಹುಡುಗಿಯ ಸಾವಿನ ದುರಂತದ ಸತ್ಯಕತೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಮಗೆ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.